ಸ್ನೇಹಿತರೆ, ಬೆಳ್ಳಂ ಬೆಳಗ್ಗೆನೆ ಗೃಹಲಕ್ಷ್ಮಿ ಯೋಜನೆಯ ಬಿಗ್ ಅಪ್ಡೇಟ್. ಪ್ರತಿಯೊಬ್ರು ನೋಡ್ಲೇಬೇಕಾದಂತ ಮಾಹಿತಿ. ಎಲ್ಲರೂ ಕೇಳ್ತಿರುವಂತ ಪ್ರಶ್ನೆ, ಗೃಹಲಕ್ಷ್ಮಿ ಯೋಜನೆಯ ಹಣ ಯಾಕೆ ಬಂದಿಲ್ಲ ಸರ್? ನಮಗೆ ಮಾತ್ರ ಬರ್ತಾ ಇಲ್ವಾ ಅಥವಾ ಬೇರೆಯವರಿಗೆಲ್ಲ ಬಂದಿದೆಯಾ? ನಮ್ಮ ಜಿಲ್ಲೆಗೆ ಮಾತ್ರ ಬಂದಿಲ್ವಾ, ಬೇರೆ ಜಿಲ್ಲೆಯವರಿಗೆ ಬಂದಿದ್ಯಾ? ಈ ರೀತಿಯಾದಂತ ಹಲವಾರು ಪ್ರಶ್ನೆಗಳಿಗೆ ಉತ್ತರ ಇಲ್ಲಿದೆ ನೋಡಿ. 200% ಗ್ಯಾರಂಟಿಯಾಗಿ ಒರಿಜಿನಲ್ ಕಾರಣವನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದೀನಿ. ವಿಡಿಯೋನ ನೋಡ್ಲೇಬೇಕು, ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡ್ಲೇಬೇಕು. ಯಾಕಂದ್ರೆ ಬೆಳ್ಳಂ ಬೆಳಿಗ್ಗೆನೆ ಗೃಹಲಕ್ಷ್ಮಿ ಯೋಜನೆಯ ಹೊಸ ರೂಲ್ಸ್ ಗಳು ಜಾರಿಗೆ ಬಂದಿವೆ. ಈ ರೂಲ್ಸ್ ಗಳ ಬಗ್ಗೆ ನೀವು ತಿಳ್ಕೊಳ್ಳೇಬೇಕು. ತಿಳ್ಕೊಂಡಿಲ್ಲ ಅಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರಲ್ಲ. ಇಲ್ಲಿ ನಿಮ್ಗೆ ಒರಿಜಿನಲ್ ಒಂದು ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದೀನಿ. ಏನಪ್ಪಾ ಅಂತಂದ್ರೆ, ಗೃಹಲಕ್ಷ್ಮಿ ಯೋಜನೆಯ ಹಣ ಕೆಲವರಿಗೆ ಯಾಕೆ ಬಂದಿಲ್ಲ ಅಥವಾ ಎಲ್ಲರಿಗೂ ಬಂದಿಲ್ವಾ, ಇದಕ್ಕೆ ಕಾರಣ ಏನು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಮತ್ತೆ ಗೃಹಲಕ್ಷ್ಮಿ ಯೋಜನೆಯ ಹೊಸ ರೂಲ್ಸ್ ಗಳು ಏನು, ಈ ಒಂದು ಹೊಸ ರೂಲ್ಸ್ ಗಳನ್ನ ನೀವು ತಿಳ್ಕೊಂಡಿದ್ರೆ ಮಾತ್ರ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರುತ್ತೆ, ಇಲ್ಲಂದ್ರೆ ಹಣ ಬರಲ್ಲ. ಹೌದು ಸ್ನೇಹಿತರೆ, ಬೆಳ್ಳಂ ಬೆಳಿಗ್ಗೆನೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಹೊಸ ರೂಲ್ಸ್ ಗಳನ್ನ ಕಳಿಸಿದೆ. ಈ ರೂಲ್ಸ್ ಗಳ ಬಗ್ಗೆ ನಿಮ್ಗೆ ಗೊತ್ತಿರಲೇಬೇಕು, ಇಲ್ಲಾಂದ್ರೆ ನಿಮ್ಗೆ ಹಣ ಬರಲ್ಲ. ಹೌದು ಸ್ನೇಹಿತರೆ, ಬಹಳಷ್ಟು ಮಂದಿ ಕೇಳ್ತಾ ಇದ್ದಾರೆ, 11ನೇ ಕಂತಿನ ಹಣ ಯಾಕೆ ಬಂದಿಲ್ಲ, ಬಿಡುಗಡೆ ಆಗಿಲ್ವಾ ಅಥವಾ ಬಿಡುಗಡೆ ಆಗಿದೆ ಕೆಲವ್ರಿಗೆ ಮಾತ್ರ ಬಂದಿದ್ಯಾ, ಇನ್ನು ಕೆಲವ್ರಿಗೆ ಬಂದಿಲ್ವಾ? ಈ ರೀತಿಯಾದಂತ ಹಲವಾರು ಪ್ರಶ್ನೆಗಳು ನಿಮ್ಮ ತಲೆಯಲ್ಲಿವೆ. ಸೊ ಈ ಒಂದು ಎಲ್ಲಾ ಪ್ರಶ್ನೆಗಳಿಗೆ ಈಗ ಉತ್ತರವನ್ನ ನಾನು ಕೊಡ್ತಾ ಇದ್ದೀನಿ. ಇಲ್ಲಿ ಒರಿಜಿನಲ್ ಮಾಹಿತಿ ಮಾತ್ರ ನಿಮ್ಗೆ ಸಿಗ್ತಾ ಇದೆ. ಇಲ್ಲಿ ಈ ಒಂದು ಮಾಹಿತಿಯನ್ನ ತಪ್ಪದೆ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಜೊತೆಗೆ ಆದಷ್ಟು ಮಂದಿಗೆ ಈ ಒಂದು ಮಾಹಿತಿಯನ್ನ ಶೇರ್ ಮಾಡಿ. ಇಲ್ಲಿ ನಿಮಗೆ ಯಾಕೆ ಹಣ ಬರ್ತಾ ಇಲ್ಲ ಅನ್ನೋದನ್ನ ಪಕ್ಕ ಮಾಹಿತಿಯನ್ನ ನಿಮಗೆ ತಿಳಿಸ್ಕೊಡ್ತಾ ಇದೀನಿ. ಹೊಸ 3 ರೂಲ್ಸ್ ಗಳು ಬಂದಿದ್ದಾವೆ. ಆ ರೂಲ್ಸ್ ಗಳು ಏನು ಅನ್ನೋದನ್ನ ನೋಡೋಣ. ಹೌದು ಸ್ನೇಹಿತರೆ, ಬೆಳ್ಳಂ ಬೆಳಗ್ಗೆನೆ ಗೃಹಲಕ್ಷ್ಮಿ ಯೋಜನೆಯ ಹೊಸ ಅಪ್ಡೇಟ್ ಬಂದಿರುವಂತದ್ದು. ಪ್ರತಿಯೊಬ್ರು ತಿಳ್ಕೊಳ್ಳೇಬೇಕಾದಂತ ಮಾಹಿತಿ. ನೇರವಾಗಿ ನಾನು ಮ್ಯಾಟ್ರಿಗೆ ಬರೋದಾಯ್ತಪ್ಪ ಅಂತಂದ್ರೆ, ನಿಮಗೆ ಗೊತ್ತಿರ್ಬೋದು, ಕಳೆದ ಕೆಲವು ತಿಂಗಳಿಂದ ಅಂದ್ರೆ ಚುನಾವಣೆ ಏನ್ ನಡೀತು, ಅದಾದ್ರ ಫಲಿತಾಂಶ ಬಂತು. ಫಲಿತಾಂಶ ಆದಾಗ್ಲಿಂದ ಗೃಹಲಕ್ಷ್ಮಿ ಯೋಜನೆಯ ಹಣ ಬರ್ತಾ ಇಲ್ಲ ಅಂತ ಜನರು ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ, ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ನಿಮಗೆ ಒಂದು ಮಾಹಿತಿಯನ್ನ ನಾನು ಹೇಳ್ತೀನಿ. ಇಲ್ಲಿ ನಿಮಗೆ ಏನು ಚುನಾವಣೆ ನಡೀತು, ಅದಾದ್ಮೇಲೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಬಹಳಷ್ಟು ಹಣ ಏನಿದೆ ಜನರಿಗೆ ಬಂದಿಲ್ಲ. ಕೆಲವರಿಗೆ ಮಾತ್ರ, ಬೆರಳೆಣಿಕೆ ಜನರಿಗೆ ಮಾತ್ರ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿರುವಂತದ್ದು. ಅಂದ್ರೆ 10% ಮಾತ್ರ ಜನಗಳಿಗೆ ಹಣ ಬಂದಿರುವಂತದ್ದು, 90% ಜನಗಳಿಗೆ ಹಣ ಬಂದಿಲ್ಲ. ಸೊ ಇಲ್ಲಿ ಜನರು ಏನ್ ಅನ್ಕೊಂಡಿದ್ದಾರೆ, ಹಣ ಕೊಡೋದನ್ನ ಬಂದ್ ಮಾಡಿಬಿಟ್ಟಿದ್ದಾರೆ ಅಂತ ತಿಳ್ಕೊಂಡು. ಅದು ಒರಿಜಿನಲ್ ಮಾಹಿತಿ ಅಲ್ಲ. ಹಣ ಬಿಡುಗಡೆ ಮಾಡ್ತಾ ಇದ್ದಾರೆ, ಆದ್ರೆ ಬಹಳಷ್ಟು ಮಂದಿಗೆ ಹಣ ಬಂದಿಲ್ಲ. ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಕೊಟ್ಟಿರುವಂತಹ ಹೊಸ ಅಪ್ಡೇಟ್ ಏನಪ್ಪಾ ಅಂತಂದ್ರೆ, 3 ಹೊಸ ರೂಲ್ಸ್ ಗಳನ್ನ ಜಾರಿಗೆ ತಂದಿದೆ. ಅದರಲ್ಲಿ ಮೊದಲನೇ ಒಂದು ಹೊಸ ರೂಲ್ಸ್ ಏನಪ್ಪಾ ಅಂತಂದ್ರೆ, ಇಲ್ಲಿ ಯಾರ್ಯಾರು ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲಿಕೇಶನ್ ಹಾಕಿದ್ರಾ, ಸೊ ಆ ಒಂದು ಎಲ್ಲಾ ಅಪ್ಲಿಕೇಶನ್ ಗಳನ್ನ ಮತ್ತೆ ವೆರಿಫೈ ಮಾಡಲಾಗುತ್ತೆ ಅಂತ ಒಂದು ಹೊಸ ರೂಲ್ಸ್ ಅನ್ನ ಜಾರಿಗೆ ತಂದಿದ್ದಾರೆ. ಹೌದು ಸ್ನೇಹಿತರೆ, ಮತ್ತೆ ಎಲ್ಲಾ ಅಪ್ಲಿಕೇಶನ್ ಗಳನ್ನ ವೆರಿಫೈ ಮಾಡಿ ಮತ್ತೆ ಹಣವನ್ನ ಬಿಡುಗಡೆ ಮಾಡ್ತಾರಂತೆ. ಇಲ್ಲಿ 2ನೇ ರೂಲ್ಸ್ ಏನಪ್ಪಾ ಅಂತಂದ್ರೆ, ಯಾರ್ಯಾರು ಟ್ಯಾಕ್ಸ್ ಪೇಯರ್ ಇದ್ದೀರಾ, GST ಪೇಯರ್ ಇದ್ದೀರಾ, ಸೊ ಅಂತವ್ರಿಗೆಲ್ಲ ಇಲ್ಲಿ ಒಂದು ವೆರಿಫಿಕೇಶನ್ ಮಾಡಿ ಅಂತವ್ರಿಗೆ ಜಲ್ದಿ ಹಿಡಿದು ಅಂತವ್ರಿಗೆ ಹಣ ಕೊಡೋದನ್ನ ಬಂದ್ ಮಾಡಲಾಗುತ್ತೆ ಅನ್ನೋ ಒಂದು ಮಾಹಿತಿ ಇಲ್ಲಿ ಕೇಳಿ ಬಂದಿದೆ. ಅಂದ್ರೆ ಇಲ್ಲಿ ಯಾರ್ಯಾರ ಹತ್ರ ಈ ಒಂದು ಇದ್ದಂತರು, ಅಂದ್ರೆ ಶ್ರೀಮಂತರ ಹತ್ರ ಕೂಡ BPL ರೇಷನ್ ಕಾರ್ಡ್ಗಳು ಇದ್ವು, ಅವರು ಟ್ಯಾಕ್ಸ್ ಪೇಯರ್ ಆಗಿದ್ರು. ಸೊ ಅಂತವ್ರು ಕೂಡ ಗೃಹಲಕ್ಷ್ಮಿ ಯೋಜನೆಗೆ ಹಣವನ್ನ, ಅಂದ್ರೆ ಅರ್ಜಿಯನ್ನ ಸಲ್ಲಿಸಿ ಹಣವನ್ನ ಪಡಿತಾ ಇದ್ರು. ಸೊ ಅಂತವ್ರಿಗೆಲ್ಲ ಈಗ ಗೃಹಲಕ್ಷ್ಮಿ ಮತ್ತೆ ವೆರಿಫಿಕೇಶನ್ ಮಾಡಿ ಈಗ ಹಣವನ್ನ ಅವರಿಗೆ ಬಂದ್ ಮಾಡ್ತಾರಂತೆ. ಕೇವಲ ಬಡವರಿಗೆ ಮಾತ್ರ ಈ ಒಂದು ಹಣವನ್ನ ಕೊಡ್ತಾರಂತೆ. ಇನ್ನು 3ನೇ ಹೊಸ ರೂಲ್ಸ್ ಏನಪ್ಪಾ ಅಂತಂದ್ರೆ, ಇಲ್ಲಿವರೆಗೆ ಯಾರ್ಯಾರಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ, ಅಂದ್ರೆ ಬಡವರು ಇರ್ತಾರೆ, ಅವರಿಗೆ ಯಾರಿಗೆ ಹಣ ಬಂದಿಲ್ಲ ಬಡವರಿಗೆ, ಸೊ ಅಂತವ್ರಿಗೆ ಕೂಡ ವೆರಿಫಿಕೇಶನ್ ಮಾಡಿ ಅಂತವ್ರಿಗೆ ಹಣವನ್ನ ನಾವು ಹಾಕ್ತಿವಿ ಅಂತ ಹೇಳಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಇಲ್ಲಿ ತಿಳಿಸಿರುವಂತದ್ದು. ಸ್ನೇಹಿತರೆ, ಈ 3 ಹೊಸ ರೂಲ್ಸ್ ಗಳನ್ನ ಜಾರಿಗೆ ತಂದಿರುವಂತದ್ದು. ಈಗ ನಾನು ಮುಖ್ಯವಾದಂತಹ ಪಾಯಿಂಟ್ ಅನ್ನ ನಿಮ್ಗೆ ತಿಳಿಸ್ಕೊಡ್ತೀನಿ, ಯಾಕೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರ್ತಾ ಇಲ್ಲ. ಇದು ನನ್ನ ಅಭಿಪ್ರಾಯ ಮಾತ್ರ. ನಿಮ್ಮ ಅಭಿಪ್ರಾಯ ಏನನ್ನೋದನ್ನ ನೀವು ತಿಳಿಸ್ಬೇಕು ಕಮೆಂಟ್ ಮುಖಾಂತರ. ಇಲ್ಲಿ ನೋಡಿ ಸ್ನೇಹಿತರೆ, ಇಲ್ಲಿ ಕಾಂಗ್ರೆಸ್ ಸರ್ಕಾರ ಏನಿದೆ, ಇಲ್ಲಿ ಗ್ಯಾರಂಟಿಗಳನ್ನ ಕೊಟ್ಟ ನಂತರ ಇಲ್ಲಿ ರಾಜ್ಯ ಸರ್ಕಾರದಲ್ಲಿ ಬಡ್ಜೆಟ್ ಕಡಿಮೆ ಆಗಿದೆ. ಅಂದ್ರೆ ಇಲ್ಲಿ ಏನು ಕೇಂದ್ರ ಸರ್ಕಾರಕ್ಕೆ ಬಡ್ಜೆಟ್ ಅನ್ನ ಮಂಡನೆ ಮಾಡಿ ಹಣವನ್ನ ಪಡೆದಿತ್ತು, ಆ ಒಂದು ಹಣ ಏನಿದೆ ಅಲ್ಲಿ ಬೊಕ್ಕಸದಲ್ಲಿ ಇಲ್ಲ. ಸೊ ಈಗ ಸರ್ಕಾರದಲ್ಲಿ ಹಣದ ಒಂದು ಕೊರತೆ ಇದೆ. ಸೊ ಆ ಒಂದು ಕಾರಣಕ್ಕಾಗಿ ಇಲ್ಲಿ ಹಣ ಕೊಡೋದಕ್ಕೆ ನಿಮಗೆ ಸಾವಿರಾರು ಕಾರಣಗಳನ್ನ, ರೀಸನ್ ಗಳನ್ನ ಹೇಳ್ತಾ ಇದ್ದಾರೆ. ಇಲ್ಲಿ ಹಣ ಕೊಡೋದಕ್ಕೆ ಅವ್ರ ಹತ್ರ ಹಣ ಇಲ್ಲ. ಮತ್ತೆ ಅವರು ನಿಮ್ಗೆ ಹಣವನ್ನ ಕೊಡ್ಬೇಕಾದ್ರೆ ನಿಮ್ಮ ಒಂದು ದಿನನಿತ್ಯ ಬಳಕೆ ಮಾಡುವಂತ ವಸ್ತುಗಳ ಮೇಲೆ ಟ್ಯಾಕ್ಸ್ ಅನ್ನ ಹಾಕ್ಬೇಕು, ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಮಾಡಬೇಕು. ಈ ರೀತಿಯಾಗಿ ಬೇರೆ ಬೇರೆ ರೀತಿಯ ಒಂದು ಸೋರ್ಸ್ ಗಳಿಂದ ಇನ್ಕಮ್ ಅನ್ನ ತೆಗೆದುಕೊಂಡು ನಿಮಗೆ ಅವರು ಮತ್ತೆ ಈ ಒಂದು ಗ್ಯಾರಂಟಿಗಳನ್ನ ಕೊಡಬೇಕು ಮತ್ತೆ ಮುಂದುವರಿಸಬೇಕು. ಇಲ್ಲಾಂದ್ರೆ ಸರ್ಕಾರದಲ್ಲಿ ಹಣ ಇಲ್ಲ. ಸೊ ಆ ಒಂದು ಮೇನ್ ಕಾರಣದಿಂದಾಗಿ ಇಲ್ಲಿ ಬಹಳಷ್ಟು ಏನ್ ನಡೀತಾ ಇದೆಯಪ್ಪ ಅಂತಂದ್ರೆ, ಸುಮ್ಮನೆ ಬೇರೆ ಬೇರೆ ರೀತಿಯ ಕಾರಣಗಳನ್ನ ಹೇಳಿ
ನಿಮಗೆ ಒಂದು ಹಣ ಕೊಡೋದನ್ನ ಡಿಲೇ ಮಾಡ್ತಾ ಇದ್ದಾರೆ, ಹಣ ಕೊಡೋದನ್ನ ಸ್ವಲ್ಪ ಲೇಟ್ ಆಗಿ ಕೊಡ್ತಾ ಇದ್ದಾರೆ. ಅಂದ್ರೆ ಸರ್ಕಾರದಲ್ಲಿ ಹಣ ರೊಟೇಟ್ ಆಗಬೇಕು, ಹಣ ರೊಟೇಟ್ ಆದ ನಂತರ ನಿಮ್ಮ ಖಾತೆಗಳಿಗೆ ಈ ಒಂದು 2 ಗೃಹಲಕ್ಷ್ಮಿ ಯೋಜನೆಯ ಹಣ ಆಗಿರ್ಬೋದು ಅಥವಾ ಬೇರೆ ಒಂದು ಗ್ಯಾರಂಟಿಯ ಹಣ ನಿಮಗೆ ಬರುತ್ತಂತಾನೆ ಹೇಳ್ಬೋದು. ಇದು ನನ್ನ ಅಭಿಪ್ರಾಯ. ನಿಮ್ಮ ಅಭಿಪ್ರಾಯ ಏನನ್ನೋದನ್ನ ಕಮೆಂಟ್ ಬಾಕ್ಸ್ ಮುಖಾಂತರ ತಿಳಿಸಿ.